ನೋಡಕ್ಕ ಇದ ಬಂತು. ಇದ ಪಿ ಜಿ. ಇಲ್ಲಿಂದ ಏನಿಲ್ಲ, ಭಾಳ ದೂರ ಏನಿಲ್ಲ. ಇಲ್ಲಿಂದ ಒಂದು 10 ನಿಮಿಷ ದಾರಿ ನೋಡಕ್ಕ. ಆರಾಮ್ ಹೋಗ್ತೀನಿ, ಆರಾಮ್ ಬರ್ತೀನಿ. ಇದೇನು ಚಲೋ ಐತಿ ಬಿಡು, ಚಲೋ ಐತಿ. ಇಲ್ಲಿಂದ 10 ನಿಮಿಷ ಹೋಗೋದು ಬರೋದು, ಒಟ್ಟು ನಡ್ಕೊಂತ ಹೋಗಿ ನಡ್ಕೊಂಡು ಬರೋದು. ಹೋಗ್ಲಿ ಬಿಡು, ಒಂದು ಆಟೋ ರಿಕ್ಷಾ ಎಲ್ಲ ಇದ್ರದ್ದು ಖರ್ಚು ಉಳೀತು. ಹೌದಕ್ಕ. ಭಾಳ ಅಳಕತ್ತಿದ್ದ ಅಲ್ಲಕ್ಕ, ಬಿಟ್ಟು ಬರಾಕ ಮನ್ಸಾಗತ್ತಿದ್ದಿಲ್ಲ ನಂಗೆ. ಯಾಕೆ ಅಷ್ಟೇ ಕಾಳತ್ತಿದ್ದಕ್ಕವ, ಹೋಗಬೇಡ ಹೋಗಬೇಡ ಚಿಕ್ಕಮ್ಮ, ಹೋಗಬೇಡ ಚಿಕ್ಕಮ್ಮ ಅಂತೇಳಿ ಭಾಳ ಗಂಟು ಬಿದ್ದುಬಿಟ್ಟಿದ್ದ ಅವ ನಂಗೆ. ಹಂಗೆ ಮಾಡ್ದಕ್ಕವ. ನಿಮ್ಮ ಮಾವ ಅದಾನಲ್ಲ, ಮಾವ ತುಂಬ ತಲೆಯಾಗ ಐಸ್ ಕ್ರೀಮ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತೇಳಿ ಅದಕ್ಕೆ ಹಂಗೆ ಅನ್ನತ್ತಿತ್ತದ ಹುಡುಗ. ಏನಿಲ್ಲ, ಮತ್ತು ನಾನು ಸಮಾಧಾನ ಮಾಡಿ ನಾನು ಅದಕ್ಕಿಂತ ದೊಡ್ಡ ದೊಡ್ಡ ಐಸ್ ಕ್ರೀಮ್ ಬರೋ ಮುಂದೆಲ್ಲ ತೊಗೊಂಬರ್ತೀನಿ ನಾನು ಚಿಕ್ಕಮ್ಮ ಅಂದ್ಬಿಟ್ಲೆ ಬಿಟ್ಟಾನವ. ಏನು ಮಾಡ್ತಿ, ಹುಡುಗರಿಗೆ ಏನು ಹೇಳ್ಕೊಟ್ಟಿದ್ದು ಐಸ್ ಕ್ರೀಮ್ ಆಸೆಕ್ಕೆ ಏನಾರ ಮಾಡ್ತಾವ. ನಮ್ಮ ಮಾವ ಚಲೋ ಆತು ಬಿಡವ, ನೀನು ಇಲ್ಲಿ ಬಂದಿದ್ದ ಚಲೋ ಆತು ಅನ್ಸಾಗತ್ತೆ ನಂಗಂತೂ. ನಾನಿದ್ದು ನಿನಗಿಷ್ಟು ಕಷ್ಟ ನೋಡುವ, ಅವ್ವ ಇದ್ದಿದ್ರೆ ಇಷ್ಟು ಕಷ್ಟನ ಹಾಕಿದ್ದಿಲ್ಲ ನಿನಗೆ. ಬಂದಿಲ್ಲ ಬಿಡೋಂಗಾತು ನಿನಗೆ. ತಪ್ಪಾತವ ನಂದು, ನಾನು ನಿನಗೆ ಇಟ್ಕೊಳಕ್ಕಾಗವಲ್ದು ನನಗೆ. ಅಕ್ಕ, ನೀನಿಷ್ಟು ನನಗೆ ಬೆನ್ನಿಗೆ ಬಿದ್ದು ಇಷ್ಟು ಸಪೋರ್ಟ್ ಮಾಡಿದೆ, ಅಂಗಡಿ ಎಲ್ಲ ಹಾಕ್ಕೊಟ್ಟು ನಂಗೆ ಇಷ್ಟು ಸಹಾಯ ಮಾಡಿ ಮತ್ತೆ ತಪ್ಪಾತಂದು ಕೇಳ್ತೀಯಲ್ಲಕ್ಕ. ನಾನು ನಿಂಗೆ ಕಾಲು ಬೀಳ್ಬೇಕು, ತಾಯಿಕಿನ ಹೆಚ್ಚು ನೀನು ನನಗೆ ನೋಡಾತಿ. ಎಷ್ಟಾಗಲಿ ನೀನು ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಅದೀಕ, ನಿಂದು ಒಂದು ಸಂಸಾರ ಐತಿ, ನಂಗೆ ಅರ್ಥ ಆಗ್ತೈತಕ್ಕ. ಏನೂ ಬೇಜಾರು ಮಾಡ್ಕೊಬೇಡ, ಏನೂ ಬೇಜಾರಿಲ್ಲ. ನೀನು ನನಗಿಷ್ಟು ನನಗೊಂದು ಹೊಸ ಜೀವನ ಮಾಡೋಕೆ ಒಂದು ದಾರಿ ಹೇಳ್ಕೊಟ್ಟಿಯಲ್ಲಕ್ಕ, ಮಾಡಿಕೊಟ್ಟಿಯಲ್ಲ, ಅಷ್ಟು ಸಾಕಕ್ಕ. ನಿನ್ನ ಋಣ ನಾನು ಯಾವಾಗೂ ತೀರ್ಸೋಕ್ಕಾಗಲ್ಲಕ್ಕ. ಕಾಲು ಕೊಡಕ್ಕ, ನಂಗೆ ಆಶೀರ್ವಾದ ಮಾಡಕ್ಕ, ನನ್ನ ಜೀವನದಾಗ ಮುಂದೆ ಬರಲಿ ಅಂತೇಳಿ ನಂಗೆ ಆಶೀರ್ವಾದ ಮಾಡಕ್ಕ. ಹೇಳುವ ಹೇಳು. ಖುಷಿ ಖುಷಿಯಿಂದ ಇರು, ನಿನ್ನ ಜೀವನದಾಗ ಯಾವ ಕಷ್ಟನೂ ಬರಬಾರ್ದು. ಆರಾಮ್ ಖುಷಿಯಿಂದ ಇರು. ದೇವ್ರು ನಿನಗೆ ಯಾವಾಗೂ ಹಿಂಗೆ ಖುಷಿ ಖುಷಿಯಿಂದ ಇಡಲಿ. ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಜೊತೆ ಇರುತ್ತೆ. ಹೇಳು ಮ್ಯಾಕೆ, ಏನು ಋಣಾಗಿನ ಅಂತಿ? ನನ್ನ ಕರ್ತವ್ಯ ಅದು. ಎದಳ ಮ್ಯಾಕೆ ಸಾಕು ಹೇಳು. ಈ ಬ್ಯಾಗ್ ಕೊಡಕ್ಕ, ನಾನು ಹಿಡ್ಕೊತೀನಿ. ಏನು ಬೇಡ, ನಡಿ, ನಾ ಹಿಡ್ಕೊಂಬರ್ತೀನಿ. ನಾನು ನಿನ್ನ ರೂಮ್ ನೋಡ್ತೀನಿ, ನಡಿ. ತೋರಿಸ್ತಿಲ್ಲ ಮತ್ತು ನಾ ಇಲ್ಲಿಂದ ಹೆಂಗೆ ಹೊರಗೆ ಹೋಗ್ಲೇನ ಅಕ್ಕ? ಬಾ, ಹಿಡ್ಕೊಂಡು ಬಾ. ಇದೇನು ನಿಮ್ದು ರೂಮ? ಚಲೋ ಐತೆ ನೋಡಿ. ಎಷ್ಟು ಮಂದಿ? 3 ಮಂದಿ ಇರ್ತೀರೇನು ಇಲ್ಲೇ? ಹೌದಕ್ಕ, ನನಗಿನ್ನ ಮುಂಚೆ ಒಬ್ಬಕ್ಕಿದ್ಲ, ಈಗ ಇನ್ನೊಬ್ಬಕ್ಕೆ ಯಾರೋ ಬರೋಕ್ಕಿದ್ದಾಳಂತ, ಇನ್ನೂ ಬಂದಿಲ್ಲ ಅಂತ. ಈಗ ನಾವಿಬ್ಬರೇ ಇರೋದು, ಇಬ್ಬರು ಅದೀವಿ. ಆ ಹುಡುಗಿ ಈಗ ಇರೋದಿಲ್ಲ, ಈಗ ಕೆಲ್ಸಕ್ಕೆ ಹೋಗಿರ್ತಾಳೆ. ಈಗ ಯಾರು ಇರಂಗಿಲ್ಲ ನೋಡಕ್ಕ. ಈಗ ಹೆಂಗೈತಕ್ಕ? ಚಲೋ ಐತಿ? ಮಸ್ತ್ ಐತ್ರು. ಚಂದ ಐತಿ. ಇಲ್ಲಿ ಟೇಬಲ್ಲು ಕೊಟ್ಟಾರ, ಏನಾರು ಓದ್ಕೊಳಕ್ಕೆ ಬರ್ಕೊಳಕ್ಕೆ. ಕಾಲೇಜ್ ಹುಡುಗಿಯರು ಎಲ್ಲ ಇರ್ತಾರಲ್ಲ ಇಲ್ಲಿ. ಚಲೋ ಐತಿ, ಎಲ್ಲ ಚಲೋ ಐತಿ. ಇಲ್ಲೇ ಕಿಟಕಿ ಐತಿ, ಗಾಳಿ ಬರ್ತೈತಿ. ಮಸ್ತ್ ಹುಡುಕಿ ಬಿಡ. ಯಾರು ಹೇಳಿದ್ರು ನಿಂಗೆ ಇಲ್ಲಿದೆ? ಅಕ್ಕ, ಅದು ಇವ್ರು ಅದಾರಲ್ಲ, ಓನರ್ ಅಂದ್ರೆ ಶಾಪ್ ಓನರ್ ಅದಾರಲ್ಲಕ್ಕ, ಅವ್ರು ಭಾಳ ನನ್ನ ಜೊತೆ ಫ್ರೆಂಡ್ಲಿ ಭಾಳ ಅದಾರಕ್ಕ. ಏನಾರು ಇದ್ದರೂ ನನ್ನ ಮುಂದೆ ಬಂದು ಹೇಳ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರೇನು ಮಾಡಿದರು, ಇಲ್ಲಿ ಈ ಪಿ ಜಿ ಓನರ್ ಅದಾರಲ್ಲ, ಅವ್ರು ಇವ್ರ ಪರಿಚಯ ಅಂತ. ಸೊ ಹಂಗಾಗಿ ಅವ್ರೇನು ಮಾಡಿದರು, ಹಿಂಗೆ ಇಲ್ಲಿ ಹೋಗು, ಇವರು ಏನೋ ಚಿಂತೆ ಮಾಡಬೇಡ, ಅಕಸ್ಮಾತ್ ರೆಂಟ್ ಕೊಡೋದು ಲೇಟ್ ಆದ್ರೂ ಸ್ವಲ್ಪ ಹೇಳ್ಕೊಂಡ್ರೆ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂತೇಳಿ ಅಂದರೆ. ಸೊ ಅದಕ್ಕೆ ನಾನು ಆಯ್ತು ತಗೋರಿ, ನಿಮ್ಮ ಉಪಕಾರ ಆಗೋ ಮರಲ್ಲ, ಥ್ಯಾಂಕ್ಸ್ ಅಂತ ಹೇಳಿದೆ. ಅದೆಲ್ಲ ಹೇಳಬೇಡ ನೋಡಿ, ನೀ ಥ್ಯಾಂಕ್ಸ್ ಅದು ಮತ್ತೆ ಇನ್ನೊಂದು ಸಲ ಏನು ಮಾಡಲ್ಲ ನಾನು ಅಂತಾಳಕ್ಕೆ. ಭಾಳ ಚಲೋ ಅದ. ಹೌದು, ಅವ್ರ ಮನ್ಯಾಗ ಎಲ್ಲರೂ ನೋಡಿ, ಎಲ್ಲರೂ ತಗೋ ಭಾಳ ಚಲೋ, ಅವರು ಬೆಸ್ಟ್ ಅವರು. ಇಲ್ಲೇ ಹೆಂಗಂದ್ರೆ ಯಾರಿಗಾರ ಒಂದು ಸ್ವಲ್ಪ ಹೆಲ್ಪ್ ಬೇಕಂದ್ರೆ ಹಂಗೆ ನೋಡು, ಹೆಲ್ಪ್ ಮಾಡೋಕೆ ಹಿಂದೆ ಮುಂದೆ ನೋಡೋದಿಲ್ಲ ಅವ್ರು. ಭಾಳ ಚಲೋ ಹೆಲ್ಪ್ ಮಾಡ್ತಾರೆ. ಅವ್ರ ಅಪ್ಪರೂ ಅಷ್ಟೇ. ನಮ್ಮ ಅತ್ತಿಗೆ ಭಾಳ ಆರಾಮಿದ್ದಿದ್ದಿಲ್ಲ, ಸೀರಿಯಸ್ ಆಗಿಬಿಟ್ಟಿತ್ತು. ಅವಾಗೂ ಭಾಳ ಹೆಲ್ಪ್ ಮಾಡಿದ್ರು ಅವ್ರು ನಮಗೂ. ಮತ್ತು ನಿಮ್ಮ ಮಾವಾಗೂ ಕೆಲಸ ಎಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡತ್ತಾರ ಅವ್ರು. ಮತ್ತು ನಮಗೆ ಮನೆ ಗಿನಿ ತೊಗೊಳಕ್ಕೆಲ್ಲ ಅವ್ರು ಭಾಳ ಅನುಕೂಲ ಮಾಡ್ಯಾರ. ಹಾಗೆಲ್ಲ ಭಾಳ ಚಲೋ ಅದಾರ ಅವರು. ಹೌದಕ್ಕ, ಅವರು ಶ್ವೇತಾ ಅವರಂತೂ ನಂಗೆ ಭಾಳ ಹಚ್ಕೊಂಡ್ಬಿಟ್ಟಾರಕ್ಕ ಅವ್ರು. ಏನೇ ಇರಲಿ ನನ್ನ ಮುಂದೆ ಎಲ್ಲ ಹೇಳ್ಕೊಂಡ್ಬಿಡ್ತಾರಕ್ಕ ಅವ್ರು. ನನ್ನ ಕಡೆನೂ ಏನಾರು ಇದ್ದರೆ ಹೇಳು, ನಿಂದು ಏನೋ ಪ್ರಾಬ್ಲಮ್ ಇದ್ದರೆ ನಂಗೆ ಹೇಳು, ನಾನು ಎಲ್ಲ ಹೇಳಿದೆ. ಹೆಂಗದ ನಾವು ಮತ್ತೆ ಎದಕ್ಕೆ ಹೊಂಟಿ ನೀನು, ಎದಕ್ಕೆ ಅವ್ನಿಗೆ ಒಂದು ಚಾನ್ಸ್ ಕೊಡೋಕೆ ಇದು ಮಾಡಿದಿ ಅಂತೇಳಿ ಅವರು ಅಂದ್ರೆ. ನನಗೇನೋ ಅವನು ಬರಲ್ಲ ಅನಿಸ್ತೈತಕ್ಕ, ಅವ್ನಿಗೆ ಆಗೋದೇ ಇಲ್ಲ ಅಂತೇನು ನೋಡು. ನಾನಂತರು ದೇವ್ರ ಪುಣ್ಯಕ್ಕೆ ಅವ್ನು ಬರಲಿಲ್ಲ ಅಂದ್ರೆ ಅಷ್ಟೇ ಸಾಕು. ನಿಮ್ಮ ಅತ್ತಿ ಫೋನ್ ಹಚ್ಚಿದ್ಲವಾ, ನಿಮ್ಮ ಅತ್ತಿ ಫೋನ್ ಹಚ್ಚಿ ವತಾವತಿ ಹಚ್ಚಿ ನಿನ್ನ ನಂಬರ್ ಇಸ್ಕೊಂಡಾಳೆ. ಮತ್ತು ಕೊಟ್ಟೆ ನೋಡೋಣ, ನಿಂಗೆ ಬೇಕಂದ್ರೆ ಎತ್ತ, ಇಲ್ಲಂದ್ರೆ ಬ್ಲಾಕ್ ಮಾಡಿಬಿಡಕ್ಕೆ ನಂಬರ್. ಏನು ಮಾಡ್ತೀನಿ ನೋಡಿ, ನಿನ್ನಿಷ್ಟ. ಭಾಳ ಕೇಳಕತ್ತಾಳ, ಹಂಗೆ ಕೊಡು, ನನ್ನ ಮಗಂದು ಫೋನ್ ಹತ್ತವಲ್ದು, ಹಂಗೆ ಹಿಂಗೆ ಏನಾಯ್ತು ಏನು. ಈಗ ಹಚ್ಚಿದ್ರು ಹಚ್ಬೋದು ನೋಡಿಕಿ. ಕೊಟ್ಟೆನಕ್ಕ, ಚಲೋ ಮಾಡಿದ್ವಿ ಬಿಡು, ಹೋಗಲಿ. ನೀ ಇಲ್ಲಾಂದ್ರೆ ನಿನಗೆ ಕಿರಿಕಿರಿ ಮಾಡ್ತಾಳಕ್ಕೆ. ಈಗ ನಾನು ಮಾತಾಡ್ತೀನಿ ತೊಕ್ಕ, ನನಗೂ ಎಲ್ಲ ಈಗ ಧೈರ್ಯ ಬಂದುಬಿಟ್ಟೈತಿ. ಯಾರ ಜೊತೆ ಹೆಂಗೆ ಮಾತಾಡ್ಬೇಕೆಲ್ಲ ಗೊತ್ತಾಗೈತಿ. ಮೊದಲು ನಂಗೆ ಅನ್ಪೂರ್ಣ ಅಲ್ಲ ಆಕಿ, ಈ ಅನ್ಪೂರ್ಣನೇ ಬೇರೆ ಅಂತ ಅವ್ರಿಗೆ ತೋರಿಸ್ಕೊಡ್ತೀನಿ. ಹೌದಕ್ಕ, ಪಾಪನ ಬರ್ಡೇ ಐತಲ್ಲ, ಹೆಂಗೆ ಮಾಡ್ಬೇಕಂತ ಮಾಡಿ? ಸಿಂಪಲ್ ಮನೆಗೆ ಮಾಡ್ಬೇಕಂತ ಮಾಡಿ, ಗ್ರ್ಯಾಂಡ್ ಮಾಡ್ಬೇಕಂತ ಮಾಡಿ ಅಕ್ಕ?
ಇಲ್ಲಾರ ಮನ್ಯಾಗ ಹಂಗೆ ಸಿಂಪಲ್ ಮಾಡೋಣ, ಅವ್ನಿಗೆ ಒಂದು ಜೋಡಿ ಅರ್ಬಿ ತೊಗೊಂಬಂದು ಮನ್ಯಾಗ ಕೇಕ್ ಅದು ತೊಗೊಂಬಂದು ಸ್ವಲ್ಪ ಬನ್ನೂನಿಂದ ಡೆಕೋರೇಷನ್ ಮಾಡೋಣ ಮಾಡಿ. ನೀನು ಬಾ ಮತ್ತು ಅವತ್ತಲ್ಲೇ ಇರಂತಿ. ಅವತ್ತಲ್ಲಿದ್ದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅಷ್ಟೇ. ಅಷ್ಟೇ ಮನೆ ಮಂದಿ ಇವರಿಗೆ ಒಂದು ಸ್ವಲ್ಪ ಕರಿ ಅಂತ ಹೇಳಿನಿ, ಶ್ವೇತಾ ಅಕ್ಕರಿಗೆ ಮತ್ತು ಅವ್ರ ಅಣ್ಣರೇನು ಅವ್ರ ಹೆಸರು ಬರಲ್ಲ ನಂಗೆ ಅವರಿಗೆ. ಯಾಕಂದ್ರೆ ಅವ್ರು ಬರ್ತಾರೆ, ಅವರು ಹಂಗೆಲ್ಲ ಇದು ಮಾಡಲ್ಲ, ಹಂಗೇನಾದ್ರು ಇದ್ರು ಬರ್ತಾರೆ. ಇಬ್ಬರು ಅಷ್ಟು ಇದ್ದಾರಲ್ಲ, ಬಂದು ಹೋದ ವರ್ಷನೂ ಬಂದಿದ್ರು ಅವ್ರು. ಆದ್ರೆ ಅವರು ದೊಡ್ಡ ಸಾವ್ಕಾರ ಬರ್ತಾರೆ, ದೊಡ್ಡ ಸಾವ್ಕಾರ ಹಿಂತಿ ಸ್ವಲ್ಪ ಅಷ್ಟು ಹೊರಗೆಲ್ಲ ಬರೋದಿಲ್ಲ ಅವ್ರ ಮನೆಗೆ. ಹಂಗೆ ಮಾಡೋಣ, ಅವರೊಂದಿಬ್ಬರು ನಾವೊಂದಿಷ್ಟು ಅಷ್ಟೇ ಮನೆ ಮಂದಿ ಅಷ್ಟೇ ಸಿಂಪಲ್. ಒಂದು ಸ್ವಲ್ಪ ಏನಾರ ಪಲಾವರ ಏನಾರ ಮಾಡೋಣ ಮಾಡಿ ಅಷ್ಟೇ ಮುಗಿಸ್ಬಿಡೋಣ. ಏನಂತಿ? ಆಯ್ತು ತಗೋಕ, ಹಂಗೆ ಮಾಡೋಣ. ಹಂಗಂದ್ರೆ ಡ್ರೆಸ್ ನಾ ತೊಗೊಂಬರ್ತೀನಕ್ಕ. ಡ್ರೆಸ್ಸಿನ ಏನು ನೀ ಚಿಂತೆ ಮಾಡಬೇಡ, ಡ್ರೆಸ್ ನಾನು ತೊಗೋತೀನಿ, ಕೇಕು ನಾ ತೊಗೊಂಬರ್ತೀನಿ. ಈ ಸಲ ನೀ ಬ್ಯಾಡ ಅನ್ನಬಾರ್ದು ನೋಡಕ್ಕ, ಮೊದಲೇ ಹೇಳಣ್ಣ. ಸರಿ ತಗೋ, ನೀನೇ ತೊಗೊಂಬರಂತಿ. ಇದು ಮಾಡೋಣ, 2 ಸೀರೆ ತೊಗೋಬೇಕಂತ ಮಾಡಿನ, ನಿಂಗೊಂದು ನನಗೊಂದು ಸೀರೆ. ಜಂಪರ್ ನೀನು ಬ್ಲೌಸ್ ಹೊಲಿ, ಇಬ್ಬರಿಗೂ ಚಂದಂಗೆ ಬ್ಲೌಸ್ ಹೊಲಿ. ಸೀರೆ ಡ್ರೆಸ್ ಹಾಕೋಣ, ಸೀರೆ ಉಟ್ಕೊಣ. ಬೇಡ ಡ್ರೆಸ್ ನಿನಗೆ ಚಂದ ಕಾಣ್ತಾವೆ, ನಂಗೆ ಅಷ್ಟು ಚಂದ ಕಾಣಲ್ಲ. ಸೀರೆನ ಉಟ್ಕೊಣ. ಏನಂತಿ? ಅಕ್ಕ ನಿಂಗೆ ಡ್ರೆಸ್ಸು ಚಂದ ಕಾಣ್ತಾವೆ, ನೀನು ಹಾಕ್ಕೊಂಡೇ ಇಲ್ಲ, ಹಾಕೊಳ್ಳಾರ್ದದ್ದು ಹೆಂಗಂತಿ ಚಂದ ಕಾಣಲ್ಲ ಅಂತೇಳಿ. ಆಯ್ತು ತಗೋ, ನೀನು ಇಷ್ಟದಂಗೆ ಮಾಡೋಣ. ಡ್ರೆಸ್ ಆದರೆ ಡ್ರೆಸ್ ತೊಗೊಳೋಣ, ಇಲ್ಲಾಂದ್ರೆ ಸೀರೆ ಆದರೆ ಸೀರೆ ತೊಗೊಳೋಣ. ಸರಿ ತಗೋಕ. ಆಯ್ತು ತಗೋ, ಹಂಗಂದ್ರೆ ನಾನು ಹೋಗ್ಬರ್ತೀನಿ. ಪಾಪ ಒಬ್ಬನ ಅದನ್ನ ಮನ್ಯಾಗ, ನಿಮ್ಮ ಮಾವ ಇದ್ರೂ ಇಲ್ದಂಗೆ ಮನ್ಯಾಗ. ಏನು ಒಂದೀಟು ಆ ಹುಡುಗಗೆ ಏನು ಬೇಕು ಏನು ಬೇಡ ಒಂದು ಸ್ವಲ್ಪ ತಿನ್ನಿಸೋದಿಲ್ಲ. ಒಂದಿನೂ ಏನಂತಾರೆ ಅದಕ್ಕೆ ಅಳಾಕತ್ರ ಎಷ್ಟೊತ್ತಿದ್ರು ನಾನೇ ತೊಗೊಂಡು ಆಡಿಸ್ಬೇಕು ಅವಂಗೆ. ಇವತ್ತೊಂದಿನ ಹೇಳಿ ಬಿಟ್ಟು ಬಂದೀನಿ ನಾವು, ಹಂಗೆ ಹಿಂಗಂತಂದು ಹೇಳಿ ಬಿಟ್ಟು ಬಂದೀನಿ. ಮತ್ತೆಲ್ಲಾದ್ರೂ ಕೂಸಿನೊಬ್ಬನ ಬಿಟ್ಟತ್ತಾಗ್ರೆ ಹೋದ್ನ ನಿಮ್ಮ ಮಾವ. ನಾ ಹೋಗ್ಬರ್ಲಿ ಹಂಗಂದ್ರೆ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಆಮೇಲೆ ಕಮೆಂಟ್ ಒಳಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಪ್ಲೀಸ್. ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದರೆ ನನಗೆ ಓದಕ್ಕೆ ಭಾಳ ಇಷ್ಟ ಆಕೈತಿ. ಪ್ಲೀಸ್ ನೀವು ಕಮೆಂಟ್ ಮಾಡಿರಿ. ಆಮೇಲೆ 1-2 ದಿನದಿಂದ ಸ್ವಲ್ಪ ವಾಯ್ಸ್ ಭಾಳ ಸ್ಲೋ ಬರತೈತಿ, ಅದಕ್ಕೆ ಐ ಆಮ್ ಸಾರಿ ರೀ. ಯಾಕಂದರೆ ಒಂಚೂರು ಏನೋ ಆಗೈತೇನೋ, ಅದು ವಾಯ್ಸ್ ಕರೆಕ್ಟಾಗಿ ನಾನು ಜೋರಾಗಿ ಹೇಳತ್ತಿಲ್ಲೋ ಏನೋ ಗೊತ್ತಿಲ್ಲ. ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ವಾಯ್ಸ್ ಕ್ಲಿಯರಾಗಿ ಕೇಳಿಸತ್ತಿಲ್ಲ. ಇನ್ನು ಮುಂದೆ ಹಂಗೆ ಆಗಂಗಿಲ್ಲ, ಸ್ವಲ್ಪ ಕ್ಲಿಯರ್ ವಾಯ್ಸ್ ಬರೋ ಥರ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಮುಂದೆ ಕತೆ ಏನಾಕೈತಿ ನೋಡೋಣ ಬರ್ರಿ. ಅದು ಮತ್ತು ಏನು ವಿಚಾರ ಮಾಡಿದ್ರಿ ನೀವು ನನ್ನ ಬಗ್ಗೆ? ಮತ್ತು ನಾನು ಈಗ ನೆಕ್ಸ್ಟ್ ವೀಕ್ ಹೊಂಟೇನಿ ಊರಿಗೆ. ನಿಮ್ಮ ಅಭಿಪ್ರಾಯ ತಿಳಿಸಿದ್ರಂದ್ರೆ ಮತ್ತು ನಾನು ಏನನ್ನೋದು ಅಂದ್ರೆ ನಾನು ನಿಮಗೆ ಕೇಳೋದಾಗೈತೆ ನೋಡ್ರಿ. ನೀವು ಹುಡುಗ, ನಾ ಹುಡುಗಿ ಆಗಿ, ಸೊ ಅದಕ್ಕೆ ಸಾರಿ ರೀಪ್ಪ, ನಿಮಗೆ ಇಷ್ಟು ವೇಟ್ ಮಾಡಿಸಿದ್ದಕ್ಕೆ ಸಾರಿ ರೀ. ನಾ ಸ್ವಲ್ಪ ಕನ್ಫ್ಯೂಸ್ ಒಳಗದೀನಿ, ಈಗೂ ಅದೀನಿ. ಬಟ್ ಓಕೆ, ಎಲ್ಲ ನನ್ನ ಫ್ರೆಂಡ್ಸು ಎಲ್ಲ ಹೇಳತ್ತಾರೆ ಸುಮ್ಮನೆ ಮಾಡ್ಕೊಂಬಿಟ್ಟು ಅಷ್ಟು ಚಲೋ ಅದಾರ ಅವರು ಅಂತೇಳಿ. ನಿಮ್ಮ ಬಗ್ಗೆ ಭಾಳ ಹೊಗಳಿದ್ರು. ನಮ್ಮ ಮನ್ಯಾಗೂ ಎಲ್ಲರೂ ನೀವಂದ್ರೆ ಇಷ್ಟ ಆಗ್ಬಿಟ್ಟಿರಿ. ಸೊ ನಿಮ್ಮ ಮನ್ಯಾಗ ಹೇಳ್ಬಿಡ್ರಿ ಓಕೆ ಐತಂತೇಳಿ ಮದುವೆ ಮಾಡ್ಕೊಂಡೇನಂತ. ಅಂದ್ರೆ ಒಂದು 6 ಮಂತ್ ಗ್ಯಾಪ್ ಬಿಡೋಣಲ್ರಿ, ಗ್ಯಾಪ್ ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡೋಣ. ಏನಂತೀರಿ? ಜಾಸ್ತಿ ಫೋರ್ಸ್ ಇಲ್ಲ ರೀ. ಮತ್ತು ಫೋರ್ಸ್ ಆಗಿ ಮದುವೆ ಮಾಡಿಕೊಂಡು ಆಮೇಲೆ ಇಬ್ಬರು ಏನಂತೀರಿ ನೋಡಿರಿ. ಇನ್ನೊಂದ್ಸಲ ಬೇಕಂದ್ರೆ ವಿಚಾರ ಮಾಡಿದ್ರೆ ಮಾಡಿರಿ. ವಿಚಾರ ಮಾಡಿದಷ್ಟು ತಲೆ ಸುಮ್ಮನೆ ಆಫ್ ಆಕೈತ್ರಿ ನಂದು. ಇಲ್ಲ ಓಕೆ, ಡನ್ ಮಾಡಿಬಿಡೋಣ ತಗೋರಿ, ಮದುವೆ ಮಾಡ್ಕೊಂಬಿಡೋಣ. ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ, ಮಾಡ್ಕೊಂಡು ಮದುವೆ ಮಾಡ್ಕೊಂಬಿಡೋಣ. ನಾನು ಮನೆಯೊಳಗೆ ಹೇಳ್ತೀನಿ ಇವತ್ತು, ನೀವು ಹೋಗಿ ಎಲ್ಲ ಹೇಳ್ರಿ. ಇನ್ನು ಮಿಕ್ಕಿದ್ದು ಏನೈತೆಲ್ಲ ದೊಡ್ಡವ್ರು ಮಾಡ್ತಾರೆ. ಸರಿ ತಗೊಳ್ರಿ. ಹಂಗಾರೆ ಕಾಫಿ ಕೊಡಕ್ಕೆ ಹೋಗೋಣ್ರಿ, ನಾವು ಊಟ ಮಾಡಿಬಿಡ್ತೀರಿ. ಅಲ್ಲ ಮತ್ತೆ ನಾನು ಇಷ್ಟ ಅಂತಲೇ ಹೇಳವಲ್ರಿ ನೀವು. ಅಯ್ಯೋ, ಇಷ್ಟ ಆದಿರಿ, ಇಷ್ಟ ಇಲ್ಲ ಅಂತ ಹೇಳೇ ಇಲ್ಲರಿ, ನಾನು ಯಾವಾಗೂ ಹೇಳೇ ಇಲ್ಲ. ಇಷ್ಟದ ಪ್ರಶ್ನೆ ಇಲ್ಲ ರೀ ಅಲ್ಲಿ. ಅಂದರೆ ನಾನೊಂದು ಸ್ವಲ್ಪ ಕನ್ಫ್ಯೂಷನ್, ಏನೋ ಗೊತ್ತಿಲ್ಲ, ಸ್ವಲ್ಪ ಹುಚ್ಚಾಗತ್ತೆ ಅದೇ ನಾನು. ನಿಮಗೆ ನಾ ಇಷ್ಟ ಆದೇನಲ್ರಿ? ಅದಕ್ಕೆ ಅಲ್ರಿ ಇಲ್ಲಿ ಮಟ್ಟ ಬಂದಿದ್ದು ನಾನು, ನೀವು ಇಷ್ಟ ಅಂತಾನೆ. ಇಲ್ಲಂದಿದ್ರೆ ನಾನು ಹೋಗಲಿ ಬಿಡಿ, ಇಷ್ಟ ನಿಮ್ಮ ಹಿಂದೆ ಬೆನ್ನ ಹತ್ತಿದ್ದಿಲ್ಲ ನಾನು. ಮತ್ತು ನಿಮ್ಮ ಸಂಬಂಧ ಬೆಂಗಳೂರಿಗೆ ಬಂದೇರಿ. ನಾನು ಇಷ್ಟು ದಿನ ಇದ್ದೀನಿ. ಹಂಗೆ ನಾನು ನಮ್ಮ ಕಸಿನ್ ಮನೆಗೆ ಇರೋದೇ ಇಲ್ಲ. 1 ದಿನ 2 ದಿನ ಹೆಚ್ಚಿಗೆ ಇರೋದೇ ಇಲ್ಲರಿ. ನಾನು ನಿಮ್ಮ ಸಂಬಂಧ ಇದ್ದಿದ್ದೆ. ಇದ್ರೊಳಗೆ ಅರ್ಥ ಮಾಡ್ಕೊರಿ ನೀವು. ನಂಗೆ ಗೊತ್ತಾಕೈತ್ರಿ ನೀವು ನಂಗೆ ಭಾಳ ಇಷ್ಟಪಟ್ಟಿರಂತೇಳಿ. ಸರಿ ಬರ್ರಿ ಹೋಗೋಣ. ಏನಾದರೂ ತಿನ್ಕೊಂಡು ಮನೆ ಕಡೆ ಹೋಗ್ಬಿಡೋಣ್ರಿ. ಒಂದು ಕೆಲಸ ಮಾಡಿರಿ, ನೀವು ನಮ್ಮ ಮನೆಗೆ ಬರ್ರಿ. ನಮ್ಮ ಮನೆ ಒಳಗೆ ಕುಂತ ನಿಮ್ಮ ಮಮ್ಮಿ ಪಪ್ಪಗೆ ಫೋನ್ ಮಾಡೋಣ, ಕಾಲ್ ಮಾಡಿ ಹೇಳ್ಬಿಡೋಣ. ಯಾರ್ದಿದ್ದ ಅನ್ನೋನ್ ನಂಬರ್? ನಮ್ಮ ಅಕ್ಕ ಹೇಳಿದ್ಲಲ್ಲ, ನಮ್ಮ ಅತ್ತಿನ ಹಚ್ಚಾಳ, ಕೇಳಿಬಿಡ್ತೀನಿ ತಡಿ ಇದು ಏನಾಗಿತ್ತಂತ. ಹಲೋ ಯಾರ್ರೀ? ಹಲೋ ಅನ್ಪೂರ್ಣನವಾ? ನಾನು ಈ ಕಡೆಯಿಂದ ನಿಮ್ಮ ಅತ್ತಿ. ಹೇಳ್ರಿ, ನಾನು ಅನ್ಪೂರ್ಣ. ಹೇಳ್ರಿ, ಎದ್ದಕ್ಕೆ ಹಚ್ಚಿದ್ರಿ ಫೋನ್?
ಮತ್ತೇನವ ಬರಂಗೆ ಕಾಣಾಕ್ತೇನೆ ಇಲ್ಲ ನೀನು ಮನೆಗೆ ಬರ್ತೀನಿ ಇಲ್ಲ ಅದೇನೋ ಇರಲಿ ಜಗಳ ಗಂಡ ಹೆಂಡತಿ ಅಂದಮೇಲೆ ಎಲ್ಲರ ಮನೆಗೂ ಜಗಳ ಇರೋದ ಅತ್ತಿ ಸೊಸಿ ಅಂದಮೇಲೂ ಜಗಳ ಇರೋದ ಏನೇ ಇರಲಿ ಇಲ್ಲೇ ಇದ್ದು ಬಗ್ಗೆ ಹೊರಿಸ್ಕೋಬೇಕು ಹಾಗೆಲ್ಲ ಹೋಗಿ ಅವ್ರ ಮನೆಗೆ ಕುಂದ್ರೋದಲ್ಲ ಅಲ್ಲಿ ಏನು ಆಮೇಲೆ ನಿನ್ನ ಗಂಡಗೆ ಫೋನ್ ಹಚ್ಚಾತೀನಿ ನಿನ್ನ ಗಂಡನ ಫೋನ್ ಹತ್ತವಲ್ದು ಆಮೇಲೆ ಅವ ಎಲ್ಲದಾನ ಏನು ನೀ ಏನೋ ಅಂದೆ ಅಂತಲ್ಲ ಹಿಂಗೆ ದುಡ್ಕೊಂಬ ಅಷ್ಟು ದುಡ್ಕೊಂಬ ಅಂತಂದು ಹೇಳಿ ಅದು ಹೇಳೋ ಅವಶ್ಯಕತೆ ಏನಿತ್ತು ನಿನಗೆ ನಾನು ಲಕ್ಷ 2 ಲಕ್ಷ ದುಡ್ಕೊಂಬ ಅಂತ ಅಂದಿಲ್ಲ ರೀ ಬರೀ 5,000 ರೂಪಾಯಿ ದುಡ್ಕೊ ಈಗೇನು ಹೆಣ್ಮಕ್ಳು ದುಡಿತಾರೆ ಆರಾಮ್ 20-30 ಸಾವಿರ ರೂಪಾಯಿ ಹೆಣ್ಮಕ್ಳು ದುಡಿತಾರೆ ನಿಮ್ಮ ಮಗಗೇನು ಭಾಳ ಏನು ಹೇಳಿಲ್ಲ ರೀ ಬರೀ 5,000 ರೂಪಾಯಿ ಅದು ಭಾಳ ವತಾವತಿ ಹಚ್ಚಿ ಇಲ್ಲ ನಾ ಬರತೀನಿ ಬಂದ ಬಿಡು ನೀನು ಇಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ ಇಲ್ಲೇ ಇರ್ತೀನಿ ಹಂಗೆ ಹಿಂಗೆ ಅಂದಿದ್ದಕ್ಕೆ ಅಂದಿದ್ರಿ ನಾ ಆ ಮಾತು ಬ್ಯಾಡ ಅಂದ್ರೆ ನಿಮ್ಮ ಮಗಗೆ ಫೋನ್ ಹಚ್ಚಿ ಕರೆಸ್ಕೊರಿ ಯಾರು ಬೇಡ ಅಂದ್ರೆ ನಾನು ಮೊದಲು ಅಂದಿನಿ ಬರಂಗಿಲ್ಲ ಅಂತೇಳಿ ಅದು ಏನೋ ಮತ್ತೆ ಏನು ಬದಲಾಗ್ಯಾರೇನೋ ಚೇಂಜ್ ಆದರೂ ಆಗಿರ್ಬೋದೇನೋ ಅಂತ ಒಂದು ನನ್ನ ಮನಸ್ಸು ಅಷ್ಟಂದು ಕೊಟ್ಟರೆ ಈಗ ನಿಮಗೆ ಎಷ್ಟು ಇದಾಗತ್ತೈತೆ ನೋಡಿ ನಿಮ್ಮ ಮಗಂದು ನಂದು ಏನಾರು ವಿಚಾರ ಮಾಡ್ತೀರಿ ನೀವು ಸ್ವಲ್ಪರೇ ಭಾಳ ಮಾತು ಕಲ್ತಿ ಬಿಡ ಬೆಂಗಳೂರಿಗೆ ಹೋಗಿ ಏನು ಗಂಡ ಬಿಟ್ಟು ಆರಾಮೇ ಒಬ್ಬಕ್ಕೆ ಇರ್ತೀಯನ ನೀನು ನಾಳೆ ನಿನಗೆ ಒಂದು ಮಾತು ಬರ್ತೈತಿ ಹೋಗಿ ಅದೆಯಲ್ಲ ನಿಮ್ಮ ಅಕ್ಕನ ಗಂಡನ ಮನ್ಯಾಗ ನಿಮ್ಮ ಅಕ್ಕನ ಗಂಡ ಹೆಂಗದ ನಾವು ಏನು ಯಾರಿಗೆ ಗೊತ್ತು ನಿಂದ ಒಂದು ಏನು ನಡ್ದೈತೆ ಯಾರಿಗೆ ಗೊತ್ತು ಅವ ಏನೋ ಹುಚ್ಚಾಗತ್ತೆ ಹುಚ್ಚಪೇಲಾಗತ್ತೆ ನೀ ಅಂದಂಗೆಲ್ಲ ಕುಣ್ಯಾತಾನ ಅವನು ಈಗ ತೊಗೊತೀನಿ ಅವನಿಗೂ ಎಟ್ಟಗರು ತೊಗೋತೀನಿ ಗಂಡ ಎಲ್ಲದಾನ ಬಿಟ್ಟಾನ ಉಂಡಾನೋ ತಿಂದಾನೋ ಏನಾರ ಐತೆ ನೀನು ಒಂದು ಈಟರ್ ಹೆಂತಾಗಿ ಅದೆಂತ ಪತ್ರೊಳ್ಳಿ ಹೆಂತಿದೀಯ ನೀನು ಈಗ ಸಂಬಂಧ ಅದು ಎಲ್ಲ ನೆನಪಿಗೆ ಬರತ್ತಾವ ನಿಮಗೆ ನಮ್ಮ ತಾಯಿ ನಮ್ಮವ್ವ ಸತ್ತಾಗ ಬಿಡಲಿಲ್ಲ ನೀವು ನಾ ಜಗಳ ಮಾಡ್ಕೊಂಡು ಹೋದೆ ನಮ್ಮವ್ವನ ಕಡೆ ನೀನೇ ಸತ್ತಿದ್ರೆ ನಿನ್ನ ಮಗ ಬಂದಿದ್ದಿಲ್ಲ ಅಂದಿದ್ರೆ ಹೆಂಗೆ ಅನಿಸ್ತಿತ್ತು ನಿನಗೆ ಒಂದು ಸ್ವಲ್ಪ ಹೊಟ್ಟಿಗೆ ತಿನ್ನೋರು ಅನ್ನ ಉಣ್ಣೋರು ಯಾರು ಹಿಂಗೆ ಮಾಡಲ್ಲ ನಿಮ್ಮಂಗೆ ನಿಮ್ಮಿಬ್ಬರದ್ದು ತಾಯಿ ಮಗಂದು ಈ ಬುದ್ಧಿ ನೋಡೇನ ನಾನು ಹಿಂಗೆ ಕಲ್ತೀನಿ ಎಲ್ಲ ಅನುಸರಿಸ್ಕೊಂಡು ಹೋದ್ರೂ ನೀವೇನು ಮಾಡಿದ್ರಿ ನನಗೆ ಅದೇ ಎಲ್ಲರ ಹೋಗಲಿ ಏನಾರ ಮಾಡ್ಕೊಳ್ಳಿ ನನಗೇನು ಬಿದ್ದು ಎಲ್ಲರ ಬಿದ್ದು ಸಾಯ್ಲಿ ನನಗೇನು ಇಲ್ಲ ನಿನ್ನ ಮಗ ಬೇಕಂದ್ರೆ ನೀವು ಫೋನ್ ಹಚ್ಚಿ ಕೇಳ್ಕೊ ಆಮೇಲೆ ಇನ್ನೊಂದು ಸಲ ನನಗೆ ಫೋನ್ ಹಚ್ಚಕ್ಕೆ ಹೋಗ್ಬಿಡ್ರಿ ಆಮೇಲೆ ನಿನ್ನ ಮಗಗೆ ಹೇಳ್ಬಿಡು ನಿನ್ನ ಮಗಗೆ ದುಡಿ ಯೋಗ್ಯತೆಯೂ ಇಲ್ಲ ನನಗೆ ಸಾಕೋ ಯೋಗ್ಯತೆಯೂ ಇಲ್ಲ ನನ್ನ ಕಡೆ ಬರಕ್ಕೆ ಹೋಗ್ಬೇಡ ನಾನು ಚಲೋ ನನ್ನ ಪಾಡಿಗೆ ನಾ ದುಡ್ಕೊತೀನಿ ನಾ ತಿಂತೀನಿ ನೀನು 108 ಯಾರಾರ ಮಂದಿ 108 ಅನ್ಲಿ ನನಗೆ ಏನಾರ ಅನ್ಲಿ